ನಮ್ಮ ಪರಿಸ್ಥಿತಿಗಳನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಮಕ್ಕಳಿಗೆ ಕೇಳಿದರೆ ಕೊಡಿಸಿದರೆ ಮಾತ್ರ ಮುತ್ತುವಪ್ಪ ಚಿನ್ನಪ್ಪ ಚಿನ್ನಪ್ಪ ಎಂದು ಕರೆಯುತ್ತಾರೆ. ಕೊಡಿಸಿದರೆ ಮಾತ್ರ ಅವರಿಗೆ ಏನಾದರೂ ಕೊಡಿಸಲಿದ್ದರೆ ಕೊಡಿಸಲಿದ್ದರೆ ಅಪ್ಪ ಹೋಗಪ್ಪ ಗತಿ ಇದ್ದಾನೆ ಹೊರಗೆ ಹೋಗೆನ್ನುತ್ತಾರೆ. ಬಂಧುಗಳಲ್ಲಿ ಸುಖ ಎಂಬಿರಿ, ಬಂಧುಗಳಲ್ಲೂ ಸುಖ ಇಲ್ಲ. ಸಂಬಂಧಿಕರಲ್ಲಿ ಸುಖ ಎಂಬಿರಿ, ಸಂಬಂಧಿಕರಲ್ಲೂ ಸುಖ ಇಲ್ಲ. ಸಂಬಂಧಿಕರಲ್ಲಿ ಐಶ್ವರ್ಯವುಳ್ಳವನಾಗಿದ್ದರೆ ಮಾತ್ರ, ಸಂಬಂಧಿಕರಲ್ಲಿ ಸಾಹುಕಾರನಾದರೆ ಮಾತ್ರ, ಸಂಬಂಧಿಕರಲ್ಲಿ ಶ್ರೀಮಂತನಾದರೆ ಮಾತ್ರ ಅಯ್ಯೋ ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದು ಹಾಸಿಗೆಯನ್ನಾಕಿಕೊಳ್ಳಿಸುತ್ತಾರೆ. ನೆಂಟರು ಸಾಹುಕಾರ ಆದರೆ ಮಾತ್ರ, ಸಂಬಂಧಿಕರು ಸಾಹುಕಾರ ಆದರೆ ಮಾತ್ರ ಹಾಸಿಗೆ ಬಡವರಾಗಿದ್ದ ಪಕ್ಷದಲ್ಲಿ ಏನು ಕಂಡರು ಕಾಣದವರಂತೆ ನಿಂತಿರುತ್ತಾರೆ. ಯಾರಿಂದಲೂ ಸುಖ ಇಲ್ಲ ಜಗತ್ತಿನಲ್ಲಿ, ಯಾರಿಂದಲೂ ಸುಖ ಇಲ್ಲ. ಜೀವನ ಕೊಡಿಸಬೇಕಷ್ಟೇ. ಜೀವನ ಎಲ್ಲವನ್ನು ಹರಿದುಕೊಂಡು ಕನಕ ಭಂಡಾರವು ಕನ್ನಡಿಯೊಳಗೆ ಮಕ್ಕಳು ಮತ್ತು ಮಕ್ಕಳ ನೇರ ಮೇಲೆ ತಿಳಿಯಬೇಕು. ಅದನ್ನು ನಾವು ಮಾಡುವ ಕೆಲಸ ಏನೆಂದು ಯೋಚಿಸಿ ನಾಶ ಮಾಡಿ ಶಿವ ಶಿವ ನುಡಿಯ ಮರೆದಿರುವ ಸದ್ಭಕ್ತಂಗೆ ವರಗಳನ್ನು